ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ರಾಜಸ್ಥಾನ್ ಫುಲ್ ಈ ತರನೇ ಕಾಣುತ್ತೆ ನಿಮಗೆ. ಎಷ್ಟು ದೂರ ನೋಡಿದ್ರು ರೈಲೇ ಕಾಣುತ್ತೆ. ಈಗ ಡೆಲ್ಲಿಗೆ 500 ಕಿಲೋಮೀಟರ್ ಉಳಿದಿದೆ. ವಾಪಸ್ 14,150 ಡೀಸೆಲ್ ಹಾಕ್ಸಿದೆ ಹಿಂದೆ ಪೆಟ್ರೋಲ್ ಹೋಗ್ಲಿ. ಹಂಗೆ ಸ್ವಲ್ಪ ಅಲ್ಲಿ ಟೋಲ್ ಗೇಟ್ ಅಲ್ಲಿ ಲೇಟ್ ಆಯ್ತು, ಟೈಮ್ ಆಯ್ತು ಸ್ವಲ್ಪ 15 ನಿಮಿಷ 20 ನಿಮಿಷ ಆಯ್ತು ಅಲ್ಲಿ. ಈಗ ಇವತ್ತು ಬೆಳಗ್ಗೆ ಆಗೋ ಒಳಗೆ 500 ಕಿಲೋಮೀಟರ್ ಹೋಗುತ್ತೆ. ಬೆಳಗ್ಗೆ ಆಗಿಲ್ಲ ಅಂದ್ರೂ ನಾಳೆ ಮಧ್ಯಾಹ್ನ ಒಳಗೆ ನಾನು ಪಾಯಿಂಟ್ ಕೊಟ್ಟು ಟ್ರೈ ಮಾಡ್ತೀನಿ. ಈಗ ಟೈಮ್ ಬಂದ್ಬಿಟ್ಟು ಈಗ ಇನ್ನೂ ಜಸ್ಟ್ 5:30-6 ಗಂಟೆ ಆಗ್ಲಿಕ್ಕೆ ಬಂದಿದೆ ಅಷ್ಟೇ. 12 ಗಂಟೆ ಇವತ್ತೊಂದು ನೈಟ್ ಕರೆಕ್ಟ್ ಆಗಿ ರನ್ ಮಾಡಿಬಿಟ್ರೆ ನಾನು ಬೆಳಗ್ಗೆ ಆಗುವಾಗ ರೆಸ್ಟಿಗೆ ಬೀಳ್ತೀನಿ. ರೆಸ್ಟ್ ಮಾಡ್ಬೋದು, ಇಲ್ಲ ಮಿಡ್ಲಲ್ಲಿ ರೆಸ್ಟ್ ಮಾಡಕ್ಕೆ ಹಾಕ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಬೆಳಗ್ಗೆ ಹಾಕುದು ಬೆಳಗಿನ ಜಾವ 3-4 ಗಂಟೆಗೆ ನಿದ್ದೆ ಬಂದೊಂದು ಸೈಡ್ ಆಗ್ತೀನಿ. ಇಲ್ಲಾಂದ್ರೆ ಸ್ವಲ್ಪ ವೆದರ್ ಚೇಂಜ್ ಆಗುತ್ತೆ. ಡೆಲ್ಲಿಗೆ ಹೋದ್ಮೇಲೆ ರಾಜಸ್ಥಾನ್ ಬಿಟ್ಟ ತಕ್ಷಣ ವೆದರ್ ಚೇಂಜ್ ಆಗ್ಬಿಡುತ್ತೆ. ಇವತ್ತು ಮಧ್ಯಾಹ್ನ ಗಾಡಿ ರನ್ ಆಗ್ಲಿಲ್ಲ, ಯಾಕೆಂದ್ರೆ ಬಿಸಿಲಿತ್ತು. ಈಗ ರಾಜಸ್ಥಾನದಲ್ಲಿ ಬಿಸಿಲು ಹೊಡೆದೇ ಆ ಹಿಂದೆ ಮಧ್ಯಪ್ರದೇಶ ಪಾಸ್ ಆಗುವಾಗ ಅಲ್ಲಿ ಮಳೆ ಇತ್ತು, ಅಲ್ಲಿ ರನ್ ಮಾಡ್ಬೋದಿತ್ತು ಬೆಳಗ್ಗೆ. ಈ ಕಡೆ ಬಿಸಿಲಿದಿಲ್ಲ, ಮಾಡಕ್ಕಾಗಲ್ಲ. ಈ ರಾಜಸ್ಥಾನ ಈಗ ನೈಟ್ ಒಳಗೆ ದಾಟಿಸಿದ್ರೆ ಹರಿಯಾಣ ಮುಟ್ಟಿದ್ರೆ ಡೆಲ್ಲಿ ರೋಡಲ್ಲಿ ಅಲ್ಲಿಂದ ಬೇಗ ಹೋಗುತ್ತೆ. ಯಾಕಂದ್ರೆ ಅಲ್ಲಿಂದ ಬೇರೆ ಮೂವ್ಮೆಂಟ್ ಇದೆ ಬೆಳಗ್ಗೆ. ಪಂಜಾಬ್ ಎಲ್ಲ ಒಳ್ಳೆ ಬೆಳಗ್ಗೆಲ್ಲ ಚಳಿ ಮೂವ್ಮೆಂಟ್. ಈಗ ಯೂಟ್ಯೂಬ್ ಅಲ್ಲಿ 4,000 ಫಾಸ್ಟ್ ಟೈಮ್ ಇತ್ತಲ್ಲ, ಅದು 8,000 ಆಗಿದೆ ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ ಹಂಗೆ ನಾನು 2 ವರ್ಷ ಟೈಮ್ ತಗೊಂಡಿರೋದೇ ಈ ತರ ರೂಲ್ಸ್ ಬರುತ್ತಂತ ಗೊತ್ತಿತ್ತು. ಯಾವ್ದು ಯೂಟ್ಯೂಬ್ ಕೆಲಸ ಆಗ್ಲಿ, ಯಾವ್ದೇ ಕೆಲಸ ಆಗ್ಲಿ, ಯಾವ್ದು ಅನ್ಕೊಂಡಾಗ ಆಗಲ್ಲ. ಸ್ವಲ್ಪ ದೂರ ಅನ್ಕೋಬೇಕು. ವರ್ಷಗಂಟ್ಲೆ ಅನ್ಕೊಂಡ್ರೆ ಆಗುತ್ತೆ. ಇಲ್ಲ 5 ವರ್ಷ ಆತರ ಅನ್ಕೊಂಡಿರ್ತು ಯೂಟ್ಯೂಬ್ ಮಾಡ್ಬೇಕಂತ ಅನ್ಕೊಂಡ್ರು. ಅದು 6 ತಿಂಗಳಿಗೆ ಮಾಡಿಬಿಡಕ್ಕೆಲ್ಲ ನನಗೆ ಓನರ್ ಸಿಗ್ಲಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಬರುತ್ತೆ. ಅದೊಂದು ಯೋಚನೆ. ಓನರ್ ಇದ್ರೆ ಸಮಸ್ಯೆನೇ ಇಲ್ಲ. 2 ವರ್ಷ ಕ್ಲೀನ್ ಕಂಪ್ಲೀಟ್ ಮಾಡ್ಬೋದು. ರೊಟ್ಟಿ ತಿನ್ಬೇಕಂತ ಭಾರಿ ಆಸೆ ಆಗುತ್ತೆ. ನಂಗೆ ವೆಜಿಟೇಬಲ್ ಅಲ್ಲಿ ಜಾಸ್ತಿ ಆರ್ಡರ್ ಮಾಡಿದ್ರೆ ಸೇವ್ ಬಾಜಿ, ಇಲ್ಲಾಂದ್ರೆ ದೂದ್ ಸೇವ್, ಇಲ್ಲ ಅಂದ್ರೆ ಪ್ಲೈನ್ ಪನ್ನೀರ್ ಪಾಲ್ ಹಾಕಲ್ಲ. ಪನ್ನೀರ್ ವೇಸ್ಟ್, ಅಮೌಂಟ್ ವೇಸ್ಟ್ ಆಗುತ್ತೆ, ಜಾಸ್ತಿ ಹೋಗುತ್ತೆ. ಅದಕ್ಕಿಂತ ಅದೇ ಪ್ಲೈನ್ ಪಾಲ್ ಹಾಕಿ ತಿಂತರೇ ಎಷ್ಟು ಬೆಸ್ಟ್ ಅನ್ಸುತ್ತೆ. ಆಗ್ಲಿಲ್ಲ, ನಾನು ದಾಲ್ ಬಟ್ಟಿ ತಿನ್ಬೇಕಿದ್ದೆ ಮಧ್ಯಾಹ್ನ. ದಾಲ್ ಬಟ್ಟಿಗೆ ಎಕ್ಸ್ಪ್ರೆಸ್ ಸೇವೆಲ್ ಸಿಗಲ್ಲ ದಾಲ್ ಬಟ್ಟಿ. ಅದು ಯಾವ್ದಾದ್ರು ರೋಡ್ ಸೈಡ್ ಅಂಗಡಿ ಹೋಟೆಲ್ ಹಾಕಿಟ್ಟಿದ್ರಲ್ಲ ಅಲ್ಲಿ ಸಿಗುತ್ತೆ ದಾಲ್ ಬಟ್ಟಿ. ಆ ಜಾಗದಲ್ಲಿ ಸಿಗುತ್ತೆ. ನಾನು ಏನ್ ಅನ್ಕೊಂಡೆ ಅಂದ್ರೆ ಡೀಸೆಲ್ ಇರ್ಲಿಲ್ಲ, ಊಟಕ್ಕೋಸ್ಕರನೇ ಅಂತೇಳಿ ಮುಂದೆ ಹೋಗುದು ಬೇಡ, ಇಲ್ಲೇ ಏನಿದೆ ತಿಂದ್ಬಿಡು ಅಂತೇಳಿ ನೋಡೋ. ಇವತ್ತು ನೈಟ್ ಎಷ್ಟು ರನ್ ಆಗುತ್ತೋ ಗೊತ್ತಾಗಲ್ಲ. ಇವತ್ತು ಅರ್ಧಕ್ಕೆ ಹಾಕಿದೆ. ಆ ಕಾಲ್ ಟ್ಯಾಂಕ್ ಖಾಲಿ ಆಗೋ ಒಳಗೆ ಡೀಸೆಲ್ ಹಾಕಿ ಸಿಗುತ್ತೆ. 3 ಕಂಪ್ನಿ ಗಾಡಿಗಳು ನೋಡಿ ಒಟ್ಟಿಗೆ ನಿಂತಿದೆ. ಅಂದ್ರೆ ಆ ಗಾಡಿ ಹಾಗೆ ನಿಂತಿರ್ಬೋದು. गाड़ी से बात नहीं कर बयान भी पाए सारी बयान कर लो. ಆಕ್ಚುಲಿ ಒಂದು 5 ರೊಟ್ಟಿ ತಿನ್ಕೊಂಬಂದೆ ಅಲ್ಲಿ. ಅಯ್ಯೋ, ಈ ರೋಡ್ಗಳಲ್ಲಿ ಸೌಲಭ್ಯ ಕಮ್ಮಿ ಇರೋದರಿಂದ ಎಲ್ಲಿ ಇದೊಂಥರ ಲೋಕಲ್ ಹೋಟೆಲ್ ಇದ್ದಂಗೆ ರೋಡ್ ಸೈಡ್ ಒಂದು ರೇಟಿಗೆ ಕೊಡ್ತಾರೆ. ಅದು ಬಿಟ್ಟು ಒಬ್ಬನೇ ಇರೋದ್ರಿಂದ ಏನು ಸಮಸ್ಯೆ ಅಂದ್ರೆ, ಈಗ ನೋಡಿ ಅಲ್ಲಿಂದ ನಾ ಜರ್ನಿ ಮಾಡ್ಕೊಂಬಂದೆ. ಒಬ್ಬ ಇರುವಾಗ ಒಬ್ಬನಿಗೆ ಯಾವಾಗ ನಿದ್ರೆ ಬೇಕಾದ್ರೂ ಬರ್ಬೋದು. ಅದು ಮೈನಸ್ ಪ್ಲಸ್ ಪಾಯಿಂಟ್ ಅಂತ ಗೊತ್ತಾಗಲ್ಲ. ಈಗ ನೋಡಿ, ನಿದ್ದೆ ಬಂದ್ರೆ ಜರ್ನಿ ಕಮ್ಮಿ ಆಗುತ್ತೆ, ಅದೊಂದು ಫಾಲ್ಟ್. ನೋಡುವ ನೋಡಿ, ಡೆಲ್ಲಿಗೆ ಇನ್ನು 150 ಕಿಲೋಮೀಟರ್ ಇದೆ. ಡೆಲ್ಲಿಗೆ ಚಾ ಕುಡಿಯಕ್ಕೆ ನಿಲ್ಸ್ಬೇಕು ಅನ್ಕೊಂಡೆ, ಆಗ್ತಾನೆ ಇಲ್ಲ. ಬಾಂಗಲ್ಲಿ ಹೋಗ್ತಾ ಇದೆ ಗಾಡಿ. ನಿಲ್ಸಕ್ಕೆ ಇಲ್ಲಿ ಆಗುದಿಲ್ಲ. 55 ಕಿಲೋಮೀಟರ್ ನಿಲ್ಸಿ 300 ಕಿಲೋಮೀಟರ್ ಒಳಗಿದೆ ಅಂಗಡಿಗಳು. ತುಂಬಾ ರೋಡ್ ಸೈಡ್ ಅಂಗಡಿಗಳಿಲ್ಲ. ಹೆಂಗಾದ್ರೂ ಮಾಡಿ ಬೆಳಗ್ಗೆ ಬಿಸಿಲು ಬರೋ ಮುಂಚೆ ರನ್ ಮಾಡಬೇಕು ಅಂತೇಳಿ ಒಂದು ಚಹಾದ ಅಂಗಡಿಗೆ ನಿಲ್ಲಿಸ್ಬೇಕಂತೇಳಿ ಮುಂದೆ ಹೋಗಿ ಸೈಡ್ ಹಾಕೋಕ್ಕೆ ನೋಡಿದೆ. ಚಹಾ ಕುಡಿದು ಒಂದೇ ಸಲ ಬಿಟ್ಬಿಟ್ರೆ ಇನ್ನು ಪಾಯಿಂಟಿಗೆ ಮುಟ್ಬೋದು ಲುಧಿನಾಕ್ ಅಂತ ಅಂದ್ಕೊಂಡೆ. ಈ ಎಕ್ಸ್ಪ್ರೆಸ್ ಹೈವೇ ಡೆಡ್ ಎಂಡ್ ಎಲ್ಲಿ ಸಂಗ್ರೂರು ಅಂತೇಳಿ ಒಂದು ಊರು ಬರುತ್ತೆ, ಅಲ್ಲಿ ಒಂದು ಚಹಾದ ಅಂಗಡಿಗೆ ನಿಲ್ಲಿಸಿದಾಗ ಇಲ್ಲಿ ನೋಡಿ ಒಂದು ಅಜ್ಜಿ ಬೀಡಿ ಹೊಡಿತಾ ಇದೆ. ಒಂದು ಟ್ರಿಪ್ಪಿಗೆ ಒಂದಾದ್ರು ಸಮಸ್ಯೆ ಇರಲೇಬೇಕು. ಇದು ಪಂಚರ್ ಆಗಿದೆ. ಈಗ ನಾ ಎಲ್ಲಿದೆ ಅಂದ್ರೆ ಡೆಲ್ಲಿಯಲ್ಲಿ ಇದ್ದೀನಿ. ಡೆಲ್ಲಿಯಿಂದ 50 ಕಿಲೋಮೀಟರ್ ಹಿಂದೆ
ಬೈಪಾಸ್ ರೋಡ್ ಇದು ರಿಂಗ್ ರೋಡ್ ಡೆಲ್ಲಿದು. ಈ ಪಂಚರ್ ಹಾಕ್ಸಿ ಮಧ್ಯಾಹ್ನ ನೋಡ್ತೀನಿ. ಆ್ಯಕ್ಚುಲಿ ಬಿಸಿಲಲ್ಲಿ ಬಂದ್ರೆ ಇದೆ ಸಮಸ್ಯೆ, ಬಿಸಿಲಲ್ಲಿ ಓಡಿಸ್ಬಾರ್ದು ಗಾಡಿ. ಆದ್ರೆ ಏನು ಮಾಡೋದು, ನಾ ಎಕ್ಸ್ಪ್ರೆಸ್ ಹೈವೇಲಿ ರನ್ನಿಂಗಲ್ಲಿ ಇದ್ದೆ ಅಂತೇಳಿ ಬರ್ಲಿಕ್ಕೆ ಆಯ್ತು. ಮೆಲ್ಲ ಬಂದೆ. ಇಷ್ಟು ಟೈರಲ್ಲಿ ಒಂದೇ ಟೈರ್ ಕೈ ಕೊಟ್ರೆ ಸಾಕು ಪಂಚರ್, ಮತ್ತೆ ಟೈಮೇ ಬೇರೆ. ಇನ್ನು ಸ್ವಲ್ಪ ಏರ್ಸುವ. ಹರಿಯಾಣ ಒಳಗಾಗಿದ್ದಕ್ಕೆ ಎಷ್ಟೋ ವಾಸಿ, ಒಂದು ಪಂಚರ್ ಆದರೂ ಏನು ಸಮಸ್ಯೆ ಇಲ್ಲ. ಹರಿಯಾಣದಲ್ಲಿ ಪಂಚರ್ ಶಾಪು ಪಂಚರ್ ತೆಗೆದು ಕೊಡೋಕೆ ಏನು ರೇಟ್ ಹೇಳಲ್ಲ ಅವರು. 300 ರೂಪಾಯಿದಲ್ಲೇ ಮ್ಯಾಟ್ರ್ ಮುಗಿದ್ಬಿಡುತ್ತೆ. ಬೇರೆ ಕಡೆ ಆದರೆ ಪಂಚರ್ ಟ್ಯೂಬ್ ಏನಾದರೂ ಸ್ವಲ್ಪ ದೊಡ್ಡದಾಗಿ ಆಯಿತು ಅಂದರೆ ಟ್ಯೂಬನ್ನೇ ಚೇಂಜ್ ಮಾಡು ಅಂತೇಳಿ ಸ್ಕ್ಯಾಮ್ ಮಾಡ್ತಾರೆ ಶಾಪ್ನವರು. ಅದೊಂದು ಚಿಂತೆ. ಟ್ಯೂಬ್ ಏನಾದರೂ ಸ್ವಲ್ಪ ಸಣ್ಣದಾಗಿ ಹೊಟ್ಟೆ ಆಗಿದ್ದರೆ ಅದನ್ನು ನಾರ್ಮಲಾಗಿ 150 ರೂಪಾಯಿಗೆ ಪ್ಯಾಚ್ ವರ್ಕ್ ಮಾಡಿಕೊಡ್ತಾರೆ, ಪಂಚರ್ ತೆಗಿಸ್ಕೊಡ್ತಾರೆ. ಅದೇ ಏನಾದರೂ ಸ್ವಲ್ಪ ದೊಡ್ಡದಾಗಿದ್ದರೆ ಬನ್ನಿ ಟ್ಯೂಬ್ ಹಾಕ್ಸಕ್ಕೆ. ಹಾ ಓಕೆ ಏನೇನು ನೋಡ್ತಿದ್ದಾನಂತ ಅವನಿಗೆ ಗೊತ್ತು, ಏನು ನೋಡ್ತಿರ್ಬೇಕು ಮಾಡಿದೆ ನೋಡಿ. ಫ್ಯಾನ್ ಹಾಕ್ಸೋಕ್ಕೆ ಒಂದಿಬ್ಬರು ಹುಡುಗರನ್ನ ಕರೆಸಿದೆ. ಸಾಂಗ್ ಹಾಕ್ಕೊಂಡೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಹುಡುಗರು ಯಾವ ಥರ ಅಂದರೆ. ಏನಕ್ಕೆ ಬಂದೆ ಆ್ಯಕ್ಚುಲಿ, ಇಲ್ಲಿಂದ ಡೆಲ್ಲಿ 50 ಕಿಲೋಮೀಟರ್ ಇದೆ. ನಾವು ಅದಕ್ಕೆ ಹಿಂಗೆ ಒಂದು ದೊಡ್ಡ ರಿಂಗ್ ರೋಡ್ ಬರುತ್ತೆ, ಅಲ್ಲಿ ಲೆಫ್ಟ್ ಹೊಡಿಬೇಕು. ಈಗ ಡೀಸೆಲ್ ಹಾಕೊಂಡು ಹೋಗ್ಬೇಕು. ಡೀಸೆಲ್ ಎಷ್ಟಿದೆ, ಡೀಸೆಲ್ ಬೇಕೇ ಬೇಕು. ಒಂದು ಪಂಚರ್ ಬೇರೆ ಆಯ್ತು ಹಿಂದೆ, ಅದು ಬೆಳಗ್ಗೆ ಆಗಿದ್ದು ಬಿಸಿಲಿಗೆ. ಆಕ್ಚುಲಿ ಬಿಸಿಲು ನೋಡಿ ಹಿಂದೆ ಹಾಕ್ಬಿಡ್ಬೇಕು. ಒಂದು ಹೆಜ್ಜೆ ಮುಂದೆ ಹೋದ್ರೆ ಒಂದು ಪಂಚರ್ ಫಿಕ್ಸ್. ಬನ್ನಿ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕ್ಬೇಕು. ತುಂಬ ತಾರಿದೆ ರೇಟ್. ಒಂದು 13,000 ರೂಪಾಯಿ ಆಗಕ್ಕೆ ಸಿಗ್ಬೋದು ನೋಡ. ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇ ಸ್ವಾಗತ. ಇದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಹೈವೇದಲ್ಲಿ ಸ್ವಾಗತ ಅವರ ಕಾಂಟ್ರಾಕ್ಟ್ ತೊಗೊಂಡಿರ್ಬೇಕು. ಪೆಟ್ರೋಲ್ ಎಲ್ಲ ಪೆಟ್ರೋಲ್ ಉಂಟಿರ್ಬೇಕು. ಒಂದು ಸಲ ಸ್ಕ್ಯಾಮ್ ಹಿಂಗೆ 13,000 ಹಾಕಿಸ್ ಇವ್ರದ್ದು ಡೀಸೆಲ್ ಖಾಲಿ ಆಗಿದೆ ಅಂತೆ. ಹೈವೇದಲ್ಲಿ ಕರ್ಕೊಂಡು ಹೋಗಿ 6 ಕಿಲೋಮೀಟರ್ ಅಂದ್ರೆ ಕರ್ಕೊಂಡು ಹೋಗ್ಬೇಕು. 13,000 ಡೀಸೆಲ್ ಹಾಕಿಸಿ ಬಿಲ್ ಕಳಿಸ್ತಾರೆ, ಮಿಂಟ್ ಹಾಕ್ತಾರೆ. ಇನ್ನು ಡೈರೆಕ್ಟ್ ಇನ್ನು ಪಾಯಿಂಟ್ ಪಂಜಾಬ್ ಆಯ್ತು. ನಿಮಗೆ 3 ವರ್ಷ ಅದ. ಹೋಗಿ बिल देना भाई, एक गाड़ी नंबर डाल के. ಅವ್ರದ್ದು ಡೀಸೆಲ್ ಖಾಲಿ ಆಗಿದೆ ಅಂತ ಇವ್ರದ್ದು. In 400 meters, join with National. 50 किलोमीटर आएगा। तो क्या बात कर रहे हैं? तो आपको तो पता करना वो क्या मिलेगा। क्या होगा भाई? हाँ? क्या हो गए? वीडियो बना के भेजे ना। हाँ और 2000 के लिए 30,000 कर दिए हमने। 2000 बचा 2000 कर देंगे आप। वीडियो आराम से कितना घंटा हो गया डीजल खाली होके? डीजल खत्म हुआ ना भाई। हाँ बराबर टाइम आए. डर लग रहा है क्या? नहीं नहीं यार ऐसा नहीं है, अभी मैं गाड़ी का है। तुम गाड़ी वाला भाई, मैं डर लगता था, मैं और एक आदमी लेके आता था ये लाइन पे. डर का तो नहीं है, गैस लेके कि आगे तो कुछ कर लेगा, होता है ऐसा कोई बात इसमें डालते हैं. क्या करना है? गाड़ी डीजल खत्म हुआ, आ रहे थे हम, देखे तू वो ज्यादा तुम पर हो गई और कंटेनर एक भाई था वो बेचारा लाख का छोड़ दिया. 2 ನಿಮಿಷ ನಿಂತು ಟೈರ್ ಗೀರ್ ಅಲ್ಲಿ ವಾಪಸ್ ನೋಡಿ, ಯಾಕಂದ್ರೆ ರೋಡ್ ಫುಲ್ ಹೀಟ್ ಇದೆ. ಆಕ್ಚುಲಿ ಇದು ಹೀಟ್ ಇದೆ. ಡೆಲ್ಲಿ ರೋಡೇ ಬೇರೆ. ಈಗ ಪಂಜಾಬ್ ಹತ್ತಿದ್ರೆ ಸಾಕು. ಈಗ ಹರಿಯಾಣ ಸ್ಟೇಟ್ ದಾಟಿದ್ರೆ ಮತ್ತೆ ಕೋಲ್ಡ್, ಹೆವಿ ಕೋಲ್ಡ್. ಮತ್ತೆ ಪಂಜಾಬ್ ಇದರೊಳಗೆ ಟೈರ್ ಹೆವಿ ಹೀಟ್ ಇದೆ ಗುರು. ನಮಗೆ ನೋಡು ನಾರ್ಮಲ್ ಹೀಟ್ ಅನಿಸುತ್ತೆ, ಆದ್ರೆ ಸುಮ್ಮನೆ ಬಾಯ್ ಬಿಟ್ಟು ಹೇಳೋದು ಹೆವಿ. ಅದು ಬೇರೆಯವ್ರಿಗೆ ಹೆವಿ ಹೀಟ್, ನಮಗೆ ನಾರ್ಮಲ್ ಹೀಟ್. ಬಟ್ ಆ ನಾರ್ಮಲ್ ಹೀಟೇ ನಮ್ಗೆ ಕೆಲಸ ಕೊಡೋದು.
ಒಬ್ಬನೇ ಹಾಕೊಂಡ್ ಬಂದಿರ್ತಾರಲ್ಲ ನೋಡಿ. ನನ್ನ ತರನೇ ಇದೆ ಲೋಡ್. ಇದೇ ಪಂಚರ್ ಆಗಿದೆ. ಅದನ್ನ ಟ್ಯೂಬ್ ಬೇರೆ ಇತ್ತು, ಅದನ್ನ ಹಾಕೊಂಡ್ ಬಂದಿದ್ದೀನಿ. ಈಗ ನಟ್ ಬೋಲ್ಟ್ ನೋಡ್ಲೇಬೇಕಾಗುತ್ತೆ. ಯಾಕೆ ಅಂದ್ರೆ ನಟ್ ಬೋಲ್ಟ್ ಸಮಸ್ಯೆ ಕೊಡುವಷ್ಟು ಯಾವ್ದು ಕೊಡಲ್ಲ. ನೀವು ಡ್ರೈವಿಂಗ್ ಹೇಗ್ ಮಾಡ್ತೇವೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. 99 ಕಿಲೋಮೀಟರ್ ಹೋಗೋದು ಇಂಪಾರ್ಟೆಂಟ್ ಇರಲ್ಲ, 100 ಕಿಲೋಮೀಟರ್ ಹೋಗೋದು ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಾಂದ್ರೆ ಟ್ರಿಪ್ಗಳಾಗಲ್ಲ, ಲಾಸಿಗೆ ಕರ್ಕೊಂಡು ಹೋಗ್ಬಿಟ್ಟು. ಡೀಸಿಲ್ ನಾವ ಪಾಪ. ಡೆಲ್ಲಿ ರಿಂಗ್ ರೋಡ್ ಇದು. ಎಷ್ಟು ದೊಡ್ಡದಿದೆ ಅಂದ್ರೆ 2 ಕಿಲೋಮೀಟರ್ ರಿಂಗ್ ರೋಡ್ ರೌಂಡ್ ಹಾಕ್ಬೇಕು. 2 ಕಿಲೋಮೀಟರ್ ಅಷ್ಟು ದೊಡ್ಡದಿದೆ ಡೆಲ್ಲಿ ರಿಂಗ್ ರೋಡ್. ಇಲ್ಲಿಂದ 340 ಕಿಲೋಮೀಟರ್ ಇದೆ ಲುಧಿಯಾನ, ಪಂಜಾಬ್ಗೆ. ಆತರ ಎಕ್ಸ್ಪ್ರೆಸ್ ನ್ಯಾಷನಲ್ ಹೈವೇ 5 ನಂಬರ್. ಇನ್ನೊಂದು 150 ಕಿಲೋಮೀಟರ್ ಬಂತು ಪಾಯಿಂಟ್ ಪಂಜಾಬ್. ಪಂಜಾಬಲ್ಲಿ ಇದ್ದೇನೆ, 160 ಕಿಲೋಮೀಟರ್ ಇದೆ. ಇನ್ನು ಡಿಸ್ಗನಲ್ಲಿ ಇದ್ದೀನಿ, ಆದ್ರೂ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ರನ್ನಿಂಗ್ ಅಲ್ಲೇ ಫ್ಯಾನ್ ಹಾಕಿದ್ದೆ, ಫ್ಯಾನಿಗೆ ಒಳ್ಳೆ ನಿದ್ದೆ ಬರ್ತಾ ಇದೆ. ಸಾಂಗ್ ಕೇಳಿದ್ರೆ ನಿದ್ದೆ, ಏನ್ ಮಾಡಿದ್ರೆ ಬೆಳಗ್ಗೆ ಆಯ್ತು. ನಾನು 11 ಗಂಟೆ ಒಳಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ನೋಡುವ ಏನಾದ್ರು ಟೈರ್ ನೋಡಬೇಕು. ನಟ್ ಬೋಲ್ಟ್ ಲೂಸ್ ಆಗಿದ್ರೆ ಅದೇನು ಸಮಸ್ಯೆ. ಹೈವೇ ಅಂತ ಏನು ಅನ್ಸಲ್ಲ, ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ ಟೈರ್ ನೋಡಿ. ಅಲ್ಲೆಲ್ಲೂ ಇಲ್ಲಿ ಡೆಲ್ಲಿ ಬಿಟ್ಟಾಗ ಅಲ್ಲೊಂದು ಚಾದ ಅಂಗಡಿ ಇತ್ತು, ಮತ್ತೆ ಎಲ್ಲಿ ಚಾದ ಅಂಗಡಿ ಇರ್ಲಿಲ್ಲ ನೋಡಿ. ಅಲ್ಲೊಂದು ಚಾದ ಅಂಗಡಿ ಇದೆ ನೋಡಿ. ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ಹರಿಯಾಣದಲ್ಲಿಲ್ಲ, ಹರಿಯಾಣ ಪಾಸ್ ಮಾಡಿ ಪಂಜಾಬ್ ಬಾರ್ಡರ್ ದಾಟ್ತಾ ಇದೀವಿ. ನೋಡು, ಇವತ್ತು ಅಲ್ಲಿಗೆ ಹೋಗಿ ಮಲ್ಕೊಳ್ಳುವ. ಏನು ವಿಷಯ ಅಂದ್ರೆ ಈಗ ನಿದ್ದೆ ಬರ್ತಾ ಇರುತ್ತೆ. ಅಲ್ಲಿ ಪಾಯಿಂಟ್ಗೆ ಹೋದ್ರೆ ನಿದ್ದೆನೇ ಹೋಗ್ಬಿಡುತ್ತೆ. ನಿದ್ದೆನೇ ಬರಲ್ಲ ಪಾಯಿಂಟ್ಗೆ ಹೋದ್ರೆ. ಚಾಗಿ ಎಲ್ಲ ಕುಡ್ಕೊಂಡು ಹೋಗುವ. ಲುಧಿಯಾನಕ್ಕೆ ಇನ್ನೊಂದು 50 ಕಿಲೋಮೀಟರ್ ಇದೆ. ಫುಲ್ ಬಿಸಿಲು ಯಾವ ತರ ಕಟ್ಟಿದೆ. ರೋಡ್ ಹೆವಿ ಹೀಟ್ ಆಗ್ಬಿಟ್ಟಿದೆ. ಗಾಡಿ ಹೆವಿ ಹೀಟ್ ಆಗ್ಬಿಟ್ಟಿದೆ. ಈಗ ನಾನು ಗಾಡಿ ಒಂದು ಸೈಡ್ ಹಾಕಿ ಮತ್ತೆ ಒಂದು 11 ಗಂಟೆ ಮಾಡೋದು ಸಿಕ್ಕೋದು. ಸೆಕೆಗೆ ಎಲ್ಲ ಬೇಗ ಬೆಳಿತಾ ಇದೆ. ಗಾಡಿ ಖಾಲಿ ಆಗಲ್ಲ ಅನ್ಸುತ್ತೆ ನೋಡ್ಬೇಕು. ಮತ್ತಿಲ್ಲದ್ರೆ ನಾಳೆ ಆಗೋದು. ಇರ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಬಿಸಿ ಇತ್ತು ಹೇಗೆ. ಯಾಕಂದ್ರೆ ನಾನು ಒಬ್ಬನೇ ಇದ್ದೇನಲ್ಲ, ಬಿಸಿ ಏರಿಯಾದಲ್ಲೆಲ್ಲ ಮೊಬೈಲ್ ಹಿಡಿಯಕ್ಕೆ ಹೋದ್ರೆ ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕೆ ಹಿಡಿಯಕ್ಕೆ ಹೋಗಿ ಅದನ್ನೆಲ್ಲ ದಾಟ್ಸುವಾಗಲೇ 12 ಗಂಟೆ ಮೇಲೆ ಮತ್ತೆ 1-2 ಗಂಟೆ ಮಲ್ಕೊಂಡು ಆಮೇಲೆ ಗಾಡಿ ತಗೋದ್ರೆ ನಾನು ಬೆಳಗ್ಗೆ ಚಾ ಹುಡ್ಕೊಂಡು ಬಂದೆ. 6 ಗಂಟೆ ಆಗೋ ತನಕ ಚಾ ಹುಡ್ಕೊಂಡೆ ಬಂದೆ. ಚಾ ಲೇಟ್ ಸಿಕ್ತು, ಚಾ ಕುಡಿದು ಮತ್ತೆ 8 ಗಂಟೆ ಆಯ್ತು ಬಿಸಿಲು ಸ್ಟಾರ್ಟ್. ಯಾವ ತರ ಬಿಸಿಲು ಅಂದ್ರೆ ರಾಜಸ್ಥಾನ್ ಮಿಡ್ಲಲ್ಲಿ, ಹರಿಯಾಣ ಸ್ವಲ್ಪ ಬಿಸಿಲು ಮೀಡಿಯಂ ಇತ್ತು. ಈಗ ಈ ಪಂಜಾಬ್ ಹೆವಿ ಬಿಸಿಲು. ಬೆಳಗಿನ ಜಾವದಲ್ಲಿ ಒಳ್ಳೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿತ್ತು. ಯಾವ ಥರ ಅಂದರೆ ಫಾಗು ಒಂದು ಅರ್ಧ ಗಂಟೆ 3/4 ಗಂಟೆ ತನಕ ಫಾಗಲ್ಲೇ ಹೋಯಿತು ಬೆಳಗ್ಗೆ. ಅದಾದಮೇಲೆ 7 ಗಂಟೆ 7:30 ಗಂಟೆ ಆಗುವಾಗ ಫಾಗ್ ಕ್ಲಿಯರ್, ಫುಲ್ ಬಿಸಿಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು ರೋಡ್ ಫುಲ್ಲು. ನಾ ಹೆಂಗೋ ಹೋದೆ. ಇಂಥ ಗಾಡಿನ ನಡೆಸ್ಬೇಕಂದ್ರೆ ಮೈನಸ್ ಬಿದ್ದರೆ ಮೈನಸಲ್ಲೇ ಹೋಗುತ್ತೆ. ಪ್ಲಸ್ ಏನು ಬಿಡಿ, ಪ್ಲಸ್ ಎಲ್ಲ ಟ್ರಿಪ್ ಆದಮೇಲೆ ಇರುತ್ತೆ. ಬಟ್ ಈ ಬಿಸಿಲಲ್ಲಿ ಜಾಸ್ತಿ ಗಾಡಿ ಓಡಿಸಿಬಿಟ್ರೆ ಯಾವಾಗ ಕೈ ಕೊಡ್ತದ ಗೊತ್ತಾಗಲ್ಲ. ಮತ್ತೆ ಲಾಸ್ ಅನ್ನೋದೇ ಜಾಸ್ತಿ ಇರುತ್ತೆ ಈ ಬಿಸಿಲಲ್ಲಿ ಗಾಡಿ ಓಡಿಸ್ಬಿಟ್ರೆ. ಎಷ್ಟಂತ ಲಾಸ್ ಆಗೋದು. ಇಲ್ಲಿಂದ 40 ಕಿಲೋಮೀಟರ್ ಪಾಯಿಂಟಿಗೆ, ಲುಧಿಯಾನ ಪಾಯಿಂಟಿಗೆ
ಲುಧಿನ ಸಿಟಿ ಒಳಗೆ ಪಾಯಿಂಟ್ ಇರೋದ್ರಿಂದ ಈಗ ಅವ್ರು ಹೇಳಿದರು ನೋ ಎಂಟ್ರಿ ಇದೆ, ಒಳಗೆ ಬರೋಕ್ಕಾಗಲ್ಲ, ನೀವು ಹೊರಗಡೆ ನಿಲ್ಬೇಕಂತ ಹೇಳಿದರು. ಆಯಿತು, ನಾನು ಸಂಜೆ ತನಕ ಅಲ್ಲೇ ಹೊರಗಡೆ ವೇಟ್ ಮಾಡ್ತೀನಿ. ಇಲ್ಲಿಂದ 40 ಕಿಲೋಮೀಟ್ರ್ ಇತ್ತು ಅಷ್ಟೇ. In 200 meters, at the roundabout, take the first exit onto Nabhamali Kotla Road. ಫಸ್ಟ್ ಲೆಫ್ಟ್ ಹೊಡಿ ಅಂತ ಹೇಳಿದ್ದಾರೆ. ಮಾಲೆ ಕೊಟ್ಲ ರೋಡ್ ಬಂದಾಗಿದೆ. Return for 3 kilometers. ಅಮೃತ್ಸರ್ ರೋಡ್ ಅಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ. ರೋಡ್ ಒಂದಾಗಿ ಈ ಕಡೆ ನೋಡ್ತೀವಿ. ಪಾಯಿಂಟ್ ಮುಟ್ಟ ತನಕ ಏನಿದೆ ಸ್ಟೇಟ್ ರೋಡ್ ಐತೆ. ಎಕ್ಸ್ಪ್ರೆಸ್ ಹೈವೇ ಎಲ್ಲ ಮುಗಿತು. ಹೆಲ್ಮೆಟ್ ಇಲ್ಲದೆ ಅಡ್ಡಾಡೋದು ಜಾಸ್ತಿ. ಯಾವ ಥರ ಬಿಸಿಲಿದೆ ಅಂದರೆ ರೋಡ್ ಫುಲ್ ಹೀಟಲ್ಲಿತ್ತು. ಸಡನ್ಲಿ ಗಾಡಿ ನಾನು ಮುಂದೆ ಹೋಗಿ ಸೈಡ್ ಹಾಕ್ತೀನಿ. ನಿನ್ನೆ ಹೋಗಿ ಏನು ಉಪಯೋಗ ಇಲ್ಲ, 40 ಕಿಲೋಮೀಟ್ರ್ ಒಳಗೆ ಮಳೆ ಬಂತು ನೋಡಿ. ಗಾಡಿ ಹೀಟಲ್ಲಿ ಬಂದ್ರು ಕೊನೆಯಲ್ಲಿ ಮಳೆ ಬಂದ್ಬಿಡ್ತೀವಿ. ಒಳ್ಳೆದಾಯ್ತು ಸಾಕಿಂತ. ಯಾಕಂದ್ರೆ 40 ಕಿಲೋಮೀಟರ್ ಹೆವಿ ಬಿಸಿಲಲ್ಲಿ ಬಂದಿದ್ದೀನಿ ಈಗ ಬರುವಾಗ. ಅದೇ ಅನ್ಕೊಂಡು ಈಗ ಸಿಟಿ ಒಳಗೆ ಹೆಂಗ್ ಹೋಗುದು ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತೀವಿ. ಲೊಕೇಶನ್ ಹಾಕಿಲ್ಲ ಅವರು. ಲೊಕೇಶನ್ ಹಾಕಿದ ತಕ್ಷಣ ಪಾಯಿಂಟ್ಗೆ ಹೋಗ್ಬೇಕು. ಇಲ್ಲಿ ನೋ ಎಂಟ್ರಿ ಇದೆ, ಆ ಕಡೆ ಹೋಗಿ ಸಿಕ್ಸ್ ನೋಡ್ಬೋದು. ಈ ತರ ಗೊತ್ತಾಗ್ತಲ್ಲ ಇವರು ಕ್ರೇನ್. ರಾತ್ರಿ ಇಲ್ಲಿ ಪಾಯಿಂಟಿಗೆ ಬಂದಿದ್ದೇವೆ. ಪಾಯಿಂಟಿಗೆ ಬಂದ್ಬಿಟ್ಟು ಯಾವಾಗ ಆ್ಯಸಿಡ್ ಕ್ಯಾನ್ ಅಂದರೆ ಈ ಥರದ ಆರ್ಮೂರ್ ಕ್ಯಾನ್ ಇದೆ. ಇದು ಇಸ್ಕೊತಾರೆ ನೋಡ್ಬೇಕು. ಇವತ್ತು ಖಾಲಿ ಆಗಲ್ಲ. ಆ್ಯಕ್ಚುಲಿ ಬ್ರಷ್ ಮಾಡಕ್ಕೆ ಬಂದ ನಾನು. ಇವತ್ತು ಖಾಲಿ ಆಗಲ್ಲ. ಇವತ್ತು ಸ್ವತಂತ್ರ ದಿನಾಚರಣೆ. ಇವತ್ತು ನನಗೆ ಇವತ್ತು ಒಂದಿನ ಸ್ವತಂತ್ರ ದಿನಾಚರಣೆ ಅಲ್ಲ, ನನಗೆ ಯಾವಾಗಲೂ ಸ್ವತಂತ್ರನೇ. ಇನ್ನೊಬ್ಬರ ಇದರಲ್ಲಿ ಬದುಕಕ್ಕೆ ತುಂಬ ಕಷ್ಟ. ಕಂಪ್ನಿಲಿ ಕೆಲಸ ಮಾಡೋಷ್ಟು ತಾಳ್ಮೆ ಇಲ್ಲ ನನಗೆ. ಅದಕ್ಕೆ ನಾವು ಹೊರಗಡೆ ಈ ಥರ ಬಿದ್ದಿರೋದು ಅಂದ್ಕೊಂಡಿದ್ದೀನಿ. ಮೇಲೆ ಬ್ರಷ್ ಮಾಡಕ್ಕೆ ಬಂದೆ. ನೀರು ಎಲ್ಲೂ ಐತೆ ಅಂದ. ಇಲ್ಲಿ ಗಾಡಿ ಖಾಲಿ ಮಾಡಕ್ಕೆ ಬಂದಿದ್ದೇನಲ್ವ. ಇವತ್ತು ಊಟಕ್ಕೆ ನಿನ್ನೆ ಬೆಳಗಿನ ಜಾವನೇ ಒಂದು 3 ಗಂಟೆಗೆ ರೈಸ್ ಮಾಡಿಟ್ಟಿದ್ದೆ. ಇಲ್ಲಿ ಬಂದು ರೆಸ್ಟ್ ಮಾಡ್ತೇನೆ. ಹೋಗಿ ಹೊರಗಡೆ ಚಾಗಿ ಕುಡಿದವರ ಬನ್ನಿ. ಅವರು ಅವರು ಅಡಿಗೆ ಊಟ ಮಾಡ್ತಾ ಇರೋದು ಇಂಡಿಪೆಂಡೆನ್ಸ್ ಡೇ ಅಲ್ಲ ಅವ್ರಿಗೆ. ಇವತ್ತು ಗಾಡಿ ಖಾಲಿ ಆಗಲ್ಲ ಆ್ಯಕ್ಚುಲಿ. ಹಳೆ ಬೆಂದು ನೋಡಿ. ಆಕ್ಚುಲಿ ಇನ್ನು 16 ಕಿಲೋಮೀಟರ್ ಬೇರೆ ಅಡ್ರೆಸ್ ಕೊಟ್ರು. ಡೆಲ್ಲಿ ರೂಟಲ್ಲಿ ಇದೆ ಪಾಯಿಂಟ್. ಗೋಡನ್ ಅಲ್ಲಿಗೆ ಹೋಗಿ ಇದು ಆಫೀಸ್ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ಓನರ್ ಹೇಳಿದ್ರು ಡೀಸೆಲ್ದ ಅಮೌಂಟ್ ಕೇಳು ಅಲ್ಲಿ ಅಂತ ಹೇಳಿದ್ರು. ಈಗ ಅದಕ್ಕೆ ಓನರ್ ನಂಬರ್ ಕೊಟ್ಬಿಟ್ಟಿದ್ದೀನಿ. ನೀವು ಅಮೌಂಟ್ ನೀವೇ ಮಾತಾಡಿ, ನಾನು ಅಲ್ಲಿ ಪೆಟ್ರೋಲ್ ಪಂಪ್ಗೆ ಹೋಗಿ ಸೈಡ್ ಹಾಕ್ತೇನೆ, ನೀವು ಮಾತಾಡಿದ್ಮೇಲೆ ಗಾಡಿ ತೆಗಿತ ಅಂತ ಅಂದೆ. ಆಕ್ಚುಲಿ ಸ್ವತಂತ್ರ ದಿನಾಚರಣೆ ಅಂತ ಹೇಳಿ ಗಾಡಿ ಖಾಲಿ ಆಗ್ಲಿಲ್ಲ. ನಾಳೆ ಸೋಮವಾರ ಖಾಲಿ ಆಗ್ತದೆ. ನಾನು ಲುಧಿನ ಡೆಲ್ಲಿ ಬೈಪಾಸ್ ಅಲ್ಲಿ ಇದ್ದೀನಿ. ಡೀಸೆಲ್ ಬೇರೆ ಖಾಲಿ ಆಗಿದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡ್ತಿದ್ದೇನೆ ನೋಡಿ. ಬಿರಿಯಾನಿ ಮಾಡಿದ್ದೆ. ಈಗ ಮತ್ತೆ ರಾತ್ರಿಗೆ ಬೆಳಗ್ಗೆ ಉಳಿದ್ರೆ ಬೆಳಗ್ಗೆ ಊಟ ಮಾಡ್ಬೇಕು. ಈಗ ಇದು ಊಟ ಮಾಡಿ ಮಲ್ಕೊಳ್ತೀನಿ. ಬೆಳಗ್ಗೆ ಸೋಮವಾರ, ಈಗ ಇವತ್ತು ಭಾನುವಾರ ಅಲ್ಲ, ಬೆಳಗ್ಗೆ ಹೋಗಕ್ಕೆ ಸಿಗ್ಬೋದು. ಊಟ ಎಲ್ಲ ಮಾಡಿಕೊಂಡು ಸರಿಯಾಗಿ ಮಲ್ಕೊಳ್ತೀನಿ. ಯಾಕಂದರೆ ಒಂದು ವಾರ ಜರ್ನಿ ಆಗಿದೆ ಕರೆಕ್ಟಾಗಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ಮೊಟ್ಟೆ ಬೇಯಿಸಿ ಸಲಾಡ್ ಮಾಡ್ಕೊಂಡು ತಿಂದೆ, ಎಗ್ ಸಲಾಡು. ನೋಡಿ ಇಲ್ಲೇ ಗಾಡಿ ಖಾಲಿ ಆಗಬೇಕು. ಮಲ್ಗಕ್ಕೆ ಅಲ್ಲಿ ಹೋಗ್ತಿದ್ದೆ ಗಾಡಿ. ಇಲ್ಲಿ ಗಾಡಿ ಖಾಲಿ ಮಾಡಿಕೊಂಡು ಇಲ್ಲಿಂದನೇ ಲೋಡ್ ಆಗುತ್ತಾ ಅಂತ ಹೇಳಿದ್ದಾರೆ. ಓನರ್ಗೆ ಹೇಳಿದ್ದೀನಿ ಹಿಂಗೆ ಅಂತ. ಇಲ್ಲಿಂದನೇ ಲೋಡ್ ಇದೆ ಅಂತ ಹೇಳಿದೆ. ಆಯ್ತು, ಈ ಗಾಡಿ ಖಾಲಿ ಮಾಡಿ ಆಮೇಲೆ ನೋಡು ಅಂತ ಹೇಳಿದರು.
ಅದಕ್ಕೆ ಈ ಗಾಡಿ ಖಾಲಿ ಮಾಡಿಕೊಂಡು ಹೋಗ್ತಾ ಇದೆ. 10 ದಿನ ಆಗಕ್ಕೆ ಬಂತು. ಆ್ಯಸಿಡ್ ಲೋಡ್ ಇಲ್ಲಿ ಮುಗೀತದೆ. ಜೈ ಹಿಂದ್. ಇಲ್ಲಿ ಈಗ ಇವತ್ತು ಮಂಗಳವಾರ, ಆ್ಯಕ್ಚುಲಿ ಸೋಮವಾರ ಹೋಗಿ ಮಂಗಳವಾರ ಖಾಲಿ ಮಾಡ್ತಾ ಅಂತ ಹೇಳಿದ್ರು ಬೆಳಿಗ್ಗೆ. ಅದಕ್ಕೆ ಇಲ್ಲಿ ಗಾಡಿ ತಂದು ಹಾಕಿದೆ ನೋಡಿ. ತರ್ಪಲ್ನೆಲ್ಲ ಮಡಿಚಿಟ್ಟು ಇನ್ನು 600 ಕ್ಯಾನ್ ಖಾಲಿ ಮಾಡ್ತಾರೆ. ಇದೊಂದು ತರ್ಪಲ್, ಅದೊಂದು ತರ್ಪಲ್, 2 ತರ್ಪಲ್. ಹಾಗೆ ಕರ್ನಾಟಕಕ್ಕೆ ಲೋಡ್ ಇದೆ ನಮ್ಮಿಂದ. ನೀವು ಲೋಡು ಇಲ್ಲಿಂದ ಬಾಡಿಗೆ ವರ್ಕೌಟ್ ಆದರೆ ಲೋಡ್ ಮಾಡಿಸಿ ಅಂತ ಹೇಳಿದ್ದಾರೆ ಅಂತ ಓನರು ಹೇಳಿದ್ದಾರೆ. ನೋಡುವ, ಬಾಡಿಗೆ ವರ್ಕೌಟ್ ಆದರೆ ಲೋಡ್ ಮಾಡಿಸುವ, ಇಲ್ಲಾಂದರೆ ಬೇಡ ಅಂತ. ಬೇರೆ ಕಡೆ ಹೋಗೋಕ್ಕೆ ಸಿಗ್ಬೋದು. ನೋಡಿ, ಗಾಡಿ ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 800 ರೂಪಾಯಿ ಅನ್ಲೋಡಿಂಗ್ ಅಮೌಂಟ್ ಅಂತ ಹೇಳಿದ್ದಾರೆ. ಪಂಜಾಬ್ ಟ್ರಿಪ್ 10 ದಿನಕ್ಕೆ ಕಂಪ್ಲೀಟ್ ಆಯಿತು. 10 ದಿನಕ್ಕೆ ಗಾಡಿ ಕಂಪ್ಲೀಟ್ ಆಗಿ ಲೋಡ್ ಮಾಡಿಕೊಂಡು ವಾಪಸ್ ಕರ್ನಾಟಕಕ್ಕೆ ಹೋಗಕ್ಕೆ ಸಿಗುತ್ತೆ. ಕರ್ನಾಟಕಕ್ಕೆ ಅಂದರೆ ಮೈಸೂರು, ಮಂಗಳೂರು ರೌಟು. ಅಡುಗೆ ಏನು ಮಾಡಿಲ್ಲ ಇವತ್ತು ಆ್ಯಕ್ಚುಲಿ, ಈ ಬಿಸಿಲಿಗೆ. ಅಲ್ಲೇ ಹೋಗಿ ಚಾಗೆ ಕುಡ್ಕೊಂಡು ಬಂದೆ. ಅಡುಗೆ ಮಾಡ್ಲಿಕ್ಕೆ ಇಟ್ಟಿದ್ದೀನಿ, ಗಾಡಿ ಬೇಕು ಅಲ್ಲೇ ಆಗ್ತದೆ. ಸೋಯಾ ಜಾಸ್ತಿ ಏನಿಲ್ಲ, ಒಂದೆರಡು ಹೊತ್ತಾಗುವಷ್ಟು, ಒಂದು ಕೈ ಮುಟ್ಟಿಗೆ ಅಷ್ಟು. 2-2.5 ಸಾಕಾಗ್ಬಿಡುತ್ತೆ ಒಬ್ಬನಿಗೆ. ಈಗ ಇದೆಲ್ಲ ಆಯ್ತು. ನಾವೀಗ ಕೆಂಚುವ. ಈ ರಾಗಿ ಪ್ಯಾಕೆಟ್ ತಂದಿದ್ದೀನಿ, ಇನ್ನೂ ಮಾಡಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ಸ್ವಲ್ಪ ಬೇರೆ ಐಟಮ್ಸ್ ಬೇಕು, ಅದಕ್ಕೆ ಹಂಗೆ ತೆಗೆದು ಇಟ್ಟಿದ್ದೀನಿ. ರಾಗಿ ಅಟ್ಟ. ಈಗ ಹೊರಗಡೆ ಲೈನಿಗೆ ಬಂದಿದ್ದೀವಿ. ಈಗ ಇಲ್ಲಿಂದ ಕರೆಕ್ಟಾಗಿ ಲೋಡ್ ಸಿಕ್ಕರೆ ಡನ್. ಲೋಡ್ ಸಿಗಲಿಲ್ಲ ಅಂದರೆ ಟೈಮ್ ವೇಸ್ಟ್. ಯಾವ ಥರ ಅಂದರೆ ಈ ಗಾಡಿ 1 ಡೇ ನಿಂತರೆ 5,000 ಲಾಸ್. ಆ ಥರ ಇರುತ್ತೆ ಗಾಡಿ ಡಿಪಾರ್ಟ್ಮೆಂಟ್. ಲಾಸ್ ಆಗೋಕ್ಕೆ ಮೊದಲು ರೆಡಿ ಇರಬೇಕು ಓನರ್ಗಳು. ಈ ಕೆಲವು ಓನರ್ಗಳೆಲ್ಲ ಆ ಥರನೇ. ಇವ್ರು ಯಾವ ಥರ ಫೀಲ್ಡ್ ನಡೆಸೋದಂದರೆ, ಗಾಡಿ ಫೀಲ್ಡ್ ಲಾಸ್ ಆಗೋಕ್ಕೆ ರೆಡಿ ಇದ್ದು ದುಡ್ಡು ಮಾಡೋದು ಇವರು. ಮೊನ್ನೆನೇ ರೆಸ್ಟ್ ಸಿಕ್ಕಾಗಿದೆ ಆ್ಯಕ್ಚುಲಿ. 2 ದಿನ ನಾನು ಪಂಜಾಬಿಗೆ ಬಂದು 2 ದಿನ ಆಗಿದೆ, ಇನ್ನೂ ಖಾಲಿ ಆಗಿಲ್ಲ. ಅಂದರೆ ಯಾಕೆಂದರೆ ನಾನು ಅಲ್ಲೇ ರೋಡಲ್ಲಿ ರೆಸ್ಟ್ ಮಾಡಿ ಆಯಿತು. ಬಂದ ತಕ್ಷಣ ಖಾಲಿ ಆಗಲ್ಲ ಅಂದ್ರೆ ಅಲ್ಲೇ ರೋಡ್ ಸೈಡ್ ಬಿದ್ದಾಯಿತು. ನೈಟ್ 1:30 ನೈಟ್ ಮತ್ತು ಡೇ ತನಕ ಮಲಗಿದ್ದೀನಿ. ಅಷ್ಟು ಮಲಗಿದ್ದೀನಿ, ಸಾಕಾಗ್ಬಿಡ್ತು ಮಲಗಿ ಅಲ್ಲಿ. ಕರೆಕ್ಟ್ ಟೈಮ್ ಊಟ ಇಲ್ಲ. ನಾನು ಮಧ್ಯಾಹ್ನ ಒಮ್ಮೆ ಸ್ಕಿಪ್ ಮಾಡಿಬಿಡ್ತೀನಿ ಊಟನ. ಮಾಡಿದ್ರೆ ನಡೀತು ಅಂತೇಳಿ. ಯಾಕಂದ್ರೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಊಟ ದೊಡ್ಡದಾಗಲ್ಲ, ಊಟನೇ ಬೇಡ ಅನ್ಸುತ್ತೆ. ಕೆಲವು ಟೈಮು ಏನೂ ಮಾಡಲಿಲ್ಲ ಅಂದರೆ ಊಟ ಆದ್ರೂ ಮಾಡ್ಕೊಂಡು ಕೂತ್ಕೊಳ್ಳಲ್ವ ಅಂತ ಮಾತಾಡ್ಕೊಂಡು. ಇದು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಟ್ರೆ ಅಡುಗೆಗೆ, ಮತ್ತೆ ಒಂದು 3 ಟೈಮ್ ಖುಷಿಯಲ್ಲಿ ಊಟ ಮಾಡ್ಬೋದು. ಹೊರಗಡೆ ಹೋಟೆಲ್ ಸಾಕಾಗಿ ಹೋಗಿದೆ. ಅಲ್ಲಿ ಒಂಥರ ಹೋಟೆಲ್ಗೆ ಹೋಗೋದೇ ಬೋರ್ ಆಗಿಬಿಟ್ಟಿದೆ. ತುಂಬ ಒಂದು ವಾರಕ್ಕೆ 2-3 ಟೈಮು ಏನೋ ಹೋಟೆಲ್ ಮಾಡುವ ಅಂತ ಅನಿಸ್ತಿದೆ. ಒಮ್ಮೊಮ್ಮೆ 2 ಟೈಮೇ ಒಂದು ದಿನದಲ್ಲೇ ಆಗ್ಬಿಡುತ್ತೆ. ಇಲ್ಲಿ ಯಾವ್ದು ಇನ್ನೊಂದು ಗುಜರಾತ್ ಗಾಡಿ ಇದೆ ಅಷ್ಟೇ. ಇನ್ನೊಂದು ಗಾಡಿ ಲಾಕ್ ಆಗಿದೆ. ಅಲ್ಲಿ ಮುಂದೆ ಗೇಟಲ್ಲಿ ಬರುವಾಗಲೇ ಯೂಟರ್ನ್ ಮಾಡ್ಬಿಟ್ಟಿದ್ದೀನಿ.
ಸ್ಟ್ರೇಟ್ ಮುಖ ಬಂದರೆ ಇಲ್ಲಿ ಗಾಡಿ ಖಾಲಿ ಆಗಲ್ಲ, ಅಲ್ಲ ಪಾಯಿಂಟ್ ಹಚ್ಚಕ್ಕಾಗಲ್ಲ. ಅಲ್ಲೇ ಬರುವಾಗಲೇ ರಿವರ್ಸ್ ಓಡಿಸ್ಬಿಟ್ರು. ಟೊಮಾಟೊ ಹೆಂಚಿ ಒಂದು ಸೌತೆಕಾಯಿ ಹೆಂಚ್ತೀನಿ ಒಂದು 4 ಪೀಸ್. ಯಾವ ಥರ ಬರುತ್ತೆ ನೋಡು. ನೋಡಿ सोयाबीन पड़ गया। हाँ डालोएगा अभी पैसा डालोएगा, खाना करके पैसा डालोएगा। हाँ ಅನ್ಲೋಡಿಂಗ್ ಇದ್ದು ಅಮೌಂಟ್ ಕೊಡ್ಬೇಕು 800 ರೂಪಾಯಿ. ಅದಕ್ಕೆ ಅವರು ಫೋನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಕೆರಿಲಿ. ನೋಡ್ತೀನಿ ಸೇಲಂ ಆದರೆ ಅಲ್ಲಿಂದ ಏನಾದರೂ ಲೋಡ್ ಇದ್ರೆ ನೋಡ್ತೀನಿ. ಮಂಗಳೂರು ಸೈಡ್ ಬರೋಕ್ಕೆ ಗಾಡಿ ಕೆಲಸ ಬೇರೆ ಇಡಾಕಿದೆ. ಚಹಾ ಇಡ್ತೀನಿ ಈಗ. ಕೊರಿಯರ್ ಆಫೀಸಿಗೆ ಹೋಗ್ಲಿಕ್ಕಿತ್ತು, ಆ್ಯಕ್ಚುಲಿ ಒಂದು ಕೊರಿಯರ್ ಮಾಡಲಿಕ್ಕಿತ್ತು GPS ಮತ್ತು ಒಂದು ರಿಸೀವರ್. ಅದ್ರ ಜೊತೆಗೆ ಸ್ವಲ್ಪ ಅಡುಗೆ ಐಟಮ್ ತರಲಿಕ್ಕಿತ್ತು. ಹಾಗೆ ಇವ್ರ ಜೊತೆಗೆ ಗಾಡಿಯಲ್ಲಿ ಡ್ರಾಪ್ ಕೇಳಿದೆ. ಗಾಡಿ ದಾಟಕ್ಕೆ ಜಾಗನೇ ಇಲ್ಲ. ಆಟೋದಕ್ಕೆ ಒಂದು ಸೈಡ್ ಹಾಕಿ ನಾನು ಪಾಯಿಂಟಿಗೆ ಹೋಗಿ ಮಲ್ಕೊಂಡೆ, ಐಟಮ್ ತೊಗೊಂಡೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ವಾಚಿಂಗ್ ಗೈಸ್.